ಮೈ ಡಿಯರ್ ಟೀಚರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಹೈಸ್ಕೂಲ್ ಮತ್ತೆ GPSTR ಮತ್ತೆ PST ಪರೀಕ್ಷೆಗಾಗಿ ಶಿಕ್ಷಕ ಅಭ್ಯರ್ಥಿಗಳು ತುಂಬಾ ಹೆಕ್ಟಿಕ್ ಶೆಡ್ಯೂಲ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್. ಅಂಡ್ ಮೊದಲ ಬಾರಿ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಹೈಸ್ಕೂಲ್ ಟೀಚರ್ಸ್ ನ ಪೇಪರ್ ಟು ಇಂಗ್ಲಿಷ್ ಸಿಲೆಬಸ್ ಅಪ್ಡೇಟ್ ಆಗಿದೆ, ಲಿಟ್ಲ್ ಬಿಟ್ ಚೇಂಜಸ್ ಆಗಿದೆ. ಸೊ ಅದನ್ನ ನೋಡ್ಕೊಂಡು ಬರೋಣ ಶಾರ್ಟ್ ಆಗಿ. ಇಂಗ್ಲಿಷ್ ಹೈಸ್ಕೂಲ್ ಟೀಚರ್ಸ್ ಪೇಪರ್ ಟು ಸಿಲೆಬಸ್ CSE ಇಂದ ಮೊದಲ ಬಾರಿ ಬಿಡುಗಡೆ ಆದಂತ ಸಿಲೆಬಸ್ ನಲ್ಲಿ ಲಿಟ್ಲ್ ಬಿಟ್ ಕನ್ಫ್ಯೂಷನ್ ಇತ್ತು. ಸ್ಟಡಿ ಮಟೀರಿಯಲ್ಸ್ ಯಾವ್ದನ್ನ ಸ್ಟಡಿ ಮಾಡಬೇಕು, ಮತ್ತೆ ಎಸ್ಪೆಷಲಿ ಲಿಟರೇಚರ್ ಅಲ್ಲಿ ಯಾವ ಪಾರ್ಟ್ ಅನ್ನ, ಪ್ರೋಸ್ ಅನ್ನ, ಪೊಯೆಟ್ರಿ ಓದ್ಬೇಕು ಅಂತೇಳಿ ಅಭ್ಯರ್ಥಿಗಳು ಗೊಂದಲದಲ್ಲಿದ್ರು. ಸೊ ಹಾಗಾಗಿ ಆ ಕ್ಯಾಂಡಿಡೇಟ್ಸ್ ಗೆ ಒಂದು ಕ್ಲಿಯರ್ ಪಿಕ್ಚರ್ ಆಗಿ ಅಪ್ಡೇಟೆಡ್ ಸಿಲೆಬಸ್ ಬಂದಿದೆ. ಅದ್ರ ಬಗ್ಗೆ ಬ್ರೀಫ್ ಆಗಿ ನೋಡ್ಕೊಂಡು ಬರೋಣ. ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು ಪ್ರೀವಿಯಸ್ಲಿ ರಿಲೀಸ್ಡ್ ಸಿಲೆಬಸ್ ಅಂಡ್ ದಿಸ್ ಇಸ್ ದ ಅಪ್ಡೇಟೆಡ್ ಸಿಲೆಬಸ್. ಫೋಕಸ್ ಏರಿಯಾ ಸೇಮ್ ಇದೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಇದರಲ್ಲಿ ಪ್ರೋಸ್, ಪೊಯೆಟ್ರಿ, ಕನ್ವರ್ಸೇಷನ್ ಸೇಮ್ ಇದೆ ಇದು ಕೂಡ. ನೆಕ್ಸ್ಟ್ ವೊಕ್ಯಾಬುಲರಿ ಅಂಡ್ ಲ್ಯಾಂಗ್ವೇಜ್ ಯೂಸ್, ಈ ಕಾಂಪೋನೆಂಟ್ಸ್ ಕೂಡ ಸೇಮ್ ಇದೆ. ಸ್ಪೆಲ್ಲಿಂಗ್ ಇಂದ ರಿಜಿಸ್ಟರ್ಸ್ ವರ್ಗು. ಗ್ರಾಮರ್ ಅಂಡ್ ಲ್ಯಾಂಗ್ವೇಜ್ ಯೂಸ್ ಅಲ್ಲಿ ಕಾಂಪೋನೆಂಟ್ಸ್ ಅಲ್ಲಿ ಇದು ಕೂಡ ಸೇಮ್ ಇದೆ. ಲ್ಯಾಂಗ್ವೇಜ್, ಗ್ರಾಮರ್ ಅಂಡ್ ಲ್ಯಾಂಗ್ವೇಜ್ ಯೂಸ್ ಅಲ್ಲಿ ನೌನ್ ಟೈಪ್ಸ್ ಇಂದ ಹಿಡಿದು ಅಪ್ ಟು ಯೂಸಿಂಗ್ ಎ ವರ್ಡ್ ಆಸ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿವರೆಗೂ ಕೂಡ ಸೇಮ್ ಇದೆ. ರೈಟಿಂಗ್ ಎಬಿಲಿಟಿ ಕೂಡ ಸೇಮ್ ಇದೆ. ನೆಕ್ಸ್ಟ್ ಲಿಟರೇಚರ್, ಎಕ್ಸ್ಟ್ರಾಕ್ಟ್ಸ್ ಅಂಡ್ ಪ್ರೊವರ್ಬ್ಸ್ ಇದು ಕೂಡ ಸೇಮ್ ಇದೆ. ಸೊ ಮುಖ್ಯವಾಗಿ ಕ್ಯಾಂಡಿಡೇಟ್ಸ್ ಅಲ್ಲಿ ಇದ್ದಂತಹ ಡೌಟ್ಸ್ ಏನು ಅಂತ ಹೇಳಿದ್ರೆ, ಸೊ ಲಿಟರೇಚರ್ ಅಲ್ಲಿ ಪ್ರೋಸ್, ಪೊಯೆಟ್ರಿ, ಫಿಕ್ಷನ್, ನಾನ್ ಫಿಕ್ಷನ್ಸ್, ಬಯೋಗ್ರಫೀಸ್ ಅಂಡ್ ಆಟೋಬಯೋಗ್ರಫೀಸ್, ಆಥರ್ಸ್ ಅಂಡ್ ಪೊಯಿಟ್ಸ್ ಕೊಟ್ಟಿದ್ದಾರೆ. ಯಾವ ವರ್ಕ್ಸ್ ಗಳನ್ನ ಓದ್ಬೇಕು ಅಂತ ಹೇಳಿ. ಯಾಕಂದ್ರೆ ಇಂಗ್ಲಿಷ್ ಲಿಟರೇಚರ್ ಇಸ್ ಎ ವೆರಿ ವಾಸ್ಟ್ ಲಿಟರೇಚರ್. ಅದ್ರ ಜೊತೆಗೆ ಟೆಕ್ಸ್ಟ್ ಗಳನ್ನ ಮೆನ್ಷನ್ ಮಾಡಿರ್ಲಿಲ್ಲ. ಹಾಗೆ ಸಜೆಸ್ಟೆಡ್ ರೀಡಿಂಗ್ ಗೆ ಬುಕ್ಸ್ ಗಳನ್ನ, ಲಿಟರೇಚರ್ ಬುಕ್ಸ್ ಗಳನ್ನ ರೆಫರ್ ಮಾಡಿರ್ಲಿಲ್ಲ. ಸೊ ಈಗ ಬಂದಿದೆ ಅಪ್ಡೇಟೆಡ್ ಸಿಲೆಬಸ್. ದಿಸ್ ಇಸ್ ದ ಅಪ್ಡೇಟೆಡ್ ಸಿಲೆಬಸ್ 1. ಆಥರ್ಸ್ ಅಂಡ್ ಪೊಯಿಟ್ಸ್, ನಾವು ಎಕ್ಸಾಮ್ ಗೆ ಸ್ಟಡಿ ಮಾಡಬೇಕಾಗಿರ್ತಕ್ಕಂತಹ ಆಥರ್ಸ್ ಅಂಡ್ ಪೊಯಿಟ್ಸ್, ವಿಲಿಯಂ ಶೇಕ್ಸ್ಪಿಯರ್, ರೀಡ್ ರಾಮಸ್ ಅನ್ನು ಓದಬೇಕು. ಮರ್ಚೆಂಟ್ ಆಫ್ ವೆನಿಸ್, ಕಾಮಿಡಿ ಆಸ್ ಯು ಲೈಕ್ ಇಟ್, ಇಟ್ಸ್ ಎ ಪ್ಯೂರ್ಲಿ ಕಾಮಿಡಿ ಡ್ರಾಮಾ. ಅಂಡ್ ಮ್ಯಾಕ್ಬೆತ್, ಗ್ರೇಟ್ ಟ್ರಾಜಿಡಿ. ಈ ಮೂರು ಡ್ರಾಮಾಗಳಿಂದ ಕ್ವಶನ್ಸ್ ಬರುತ್ತೆ. ಇಂಡಿಯನ್ ರೈಟರ್ RK ನಾರಾಯಣ್ ರವರದು ಅನ್ ಆಸ್ಟ್ರಾಲಜರ್ಸ್ ಡೇ, ಅನ್ ಆಸ್ಟ್ರಾಲಜರ್ಸ್ ವೆರಿ ಫೇಮಸ್ ಶಾರ್ಟ್ ಸ್ಟೋರಿ. ಇದನ್ನೆಲ್ಲ ಓದಿರ್ತೀವಿ ನಾವು. ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್, SSLC 10th ಲೆಸನ್ ಅಲ್ಲಿ ಫಸ್ಟ್ ಲೆಸನ್ ಇದೆ, ಹೀರೋ ಅಂತೇಳಿ. ಆ ಒಂದು ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್ ಅದು ಕಲೆಕ್ಷನ್ ಆಫ್ ಸ್ಟೋರೀಸ್ ಅದು ಮತ್ತೆ ವಾಚ್ಮ್ಯಾನ್ ಆಫ್ ದ ಲೇಕ್, ಹಾಗೆ ದ ಗೈಡ್, ವೆರಿ ಫೇಮಸ್ ನಾವೆಲ್, ಹಿಂದಿ ಮೂವಿ ಕೂಡ ಆಗಿದೆ. ನೆಕ್ಸ್ಟ್ ಮಿಸಸ್ ವಿಜಯಲಕ್ಷ್ಮಿ ಪಂಡಿತ್, ಇವ್ರದ್ದು ಒಂದು ಆರ್ಟಿಕಲ್, ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್. ಸೊ ಮೈ ಡಿಯರ್ aspirants, when I go through all these syllabus, I found so many study materials in 8th, 9th, 10th and PUC syllabus. State ಮತ್ತೆ CBSE ಮತ್ತೆ ICSE syllabus ಅಲ್ಲಿ I collected all the study materials. We will make short videos on these works. Oliver Goldsmith, Village Schoolmaster. Khushwant Singh, Portrait of a Lady. Francis J. Child, Bold Peddler and Robin Hood, ಇದು 9th CBSE ಇದೆ. Harold Corlander, All Stories Are Analysis, ಇದು 9th CBSE ಇದೆ. A.G. Gardiner, On Saying Please. Sarojini Naidu, Palanquin Bearers. Coromandel Fishers, ಇದು ಸ್ಟೇಟ್ ಸಿಲೆಬಸ್ 8th ಅಲ್ಲಿ ಇದೆ. ದೇವನ್ ಕನಲ್, There is a Girl by the Tracks, ಇದು ಫ್ರಾಸ್ಟ್ ಆಗಿದೆ. 10th ಅಲ್ಲಿ ಇದೆ, SSLC ಇದೆ. ಜಾನ್ ಮೇಸ್ಫೀಲ್ಡ್, Laugh and Be Merry, this is a poem. ರವೀಂದ್ರನಾಥ ಟ್ಯಾಗೋರ್ ಅವ್ರದ್ದು ಎ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್, ಇದು ಫಸ್ಟ್ ಲ್ಯಾಂಗ್ವೇಜ್ 10th ಅಲ್ಲಿ ಫಸ್ಟ್ ಲೆಸನ್ ಇದು. ಕಾಲಿ ಸಿಬ್ಬರ್, ದ ಬ್ಲೈಂಡ್ ಬಾಯ್ 10th ಅಲ್ಲಿ ಇದೆ, ಇದು SSLC ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್. ವಿ ವಿಲ್ ಮೇಕ್ ಶಾರ್ಟ್ ವಿಡಿಯೋಸ್ ಅಂಡ್ MCQ ಡಿಸ್ಕಷನ್. ನೆಕ್ಸ್ಟ್ ವಿಲಿಯಂ ವೋರ್ಡ್ಸ್ ಸಾಲಿಟರಿ ರೀಪರ್, ವೆರಿ ಫೇಮಸ್ ಅಂಡ್ ಮೆಲಂಕಲಿಕ್ ಪೋಯಮ್. ಜಾನ್ ಕಿಟ್ಸ್, Ode to Nightingale. ನೆಕ್ಸ್ಟ್ ರಾಜಾರಾವ್, ಕಾಂತಾಪುರ, ದಿಸ್ ಇಸ್ ಅ ನಾವೆಲ್. ದ ಸರ್ಪೆಂಟ್ ಅಂಡ್ ದ ರೋಪ್, ಆ ವರ್ಕ್ ಕೂಡ ಇದೆ ಇಲ್ಲಿ. ನೆಕ್ಸ್ಟ್ ಮುಲ್ಕ್ರಾಜ್ ಆನಂದ್, ವೆರಿ ಫೇಮಸ್ ನಾವೆಲ್ ಅನ್ಟಚಬಲ್ಸ್. ಖಲೀಲ್ ಗಿಬ್ರಾನ್, ಆನ್ ಚಿಲ್ಡ್ರನ್. ನಿಜೀಮ್ ಇಚ್ಕಿಲ್, ಸ್ಕಾರ್ಪಿಯನ್ ಪೊಯಮ್ ಇದು. ಈ ಪೊಯಮ್ ಅನ್ನ ತುಂಬಾ ಜನ ಓದಿರ್ತೀರಿ. ಮಳೆಯಲ್ಲಿ ಒಂದು ರಾತ್ರಿ ಮೂಟೆಗಳ ರಾಶಿಯ ಮಧ್ಯದಿಂದ ಒಂದು ಸ್ಕಾರ್ಪಿಯನ್ ಬರುತ್ತೆ. ಒಂದ್ ಮಗುವಿಗೆ ಕಚ್ಚಿದಾಗ ತಾಯಿ ಪಡುವ ಸಂಕಟ, ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿದೆ ಈ ಪೊಯಮ್ ಇದು. ನೆಕ್ಸ್ಟ್ O. ಹೆನ್ರಿ ಅವ್ರದ್ದು ದ ಗಿಫ್ಟ್ ಆಫ್ ಮ್ಯಾಗಿ, ವೆರಿ ವೆರಿ ಫೇಮಸ್ ಸ್ಟೋರಿ. ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ, ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್, ಇದು ಕೂಡ CBSE 9th ಅಲ್ಲಿ ಇದೆ. P. ಲಂಕೇಶ್, ದ ಗಾರ್ಡನರ್. D.H. ಲಾರೆನ್ಸ್, ಮನಿ ಮ್ಯಾಡ್ನೆಸ್. ಚಿನು ಅಚಿಬೆ, ದ ವೋಚರ್, ಶಾರ್ಟ್ ಸ್ಟೋರಿ ಇದು. W.B. Yeats, ವೆನ್ ಯು ಆರ್ ಓಲ್ಡ್. J.R.D. ಟಾಟಾ, ಎ ಲೆಟರ್ ಟು ಎ ಸ್ಕೂಲ್ ಟೀಚರ್. ಅಬ್ರಹಾಂ ಲಿಂಕನ್, ಎ ಲೆಟರ್ ಟು ಎ ಸ್ಕೂಲ್ ಟೀಚರ್. ನೆಕ್ಸ್ಟ್ ಸುಧಾಮೂರ್ತಿ, ದ ಎಂಡ್ ಆಫ್ ಕೃಷ್ಣ. A.K. ರಾಮಾನುಜನ್, ಸ್ಪೀಕಿಂಗ್ ಆಫ್ ಶಿವ. ಗಿರೀಶ್ ಕಾರ್ನಾಡ್, ಫೈರ್ ಅಂಡ್ ದ ರೈನ್, ತುಗ್ಲಕ್, ಇವೆರಡು ಡ್ರಾಮಾ. ಸೆಕೆಂಡ್ ಪೇಪರ್ ಇಂಗ್ಲಿಷ್ಗೆ ಸ್ಟಡಿ ಮಾಡಬೇಕಾಗಿರ್ತಕ್ಕಂಥ ಸ್ಟಡಿ ಮಟೀರಿಯಲ್ ಸೇಮ್ ಇದೆ. ಪೆಡಗಾಜಿ, ದ ಬ್ರೀಫ್ ಹಿಸ್ಟರಿ ಆಫ್ ಲ್ಯಾಂಗ್ವೇಜ್ ಸೇಮ್ ಇದೆ. ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಇರಲಿಲ್ಲ ಪ್ರೀವಿಯಸ್ ಸಿಲೆಬಸ್ ಅಲ್ಲಿ.
ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಲಿಸನಿಂಗ್ ಅಂಡ್ ಸ್ಪೀಕಿಂಗ್ RI ಸೋರ್ಸ್ ಮಟೀರಿಯಲ್, ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್ ರನ್ ಅಂಡ್ ಮಾರ್ಟಿನ್, ವೆರಿ ಫೆಮಿಲಿಯರ್ ಬುಕ್ ಟು ದ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ಜಾರ್ಜ್ ಹರ್ಬರ್ಟ್ಸ್ ಕಲೆಕ್ಷನ್ ಆಫ್ ಪೋಯಮ್ಸ್, ಪ್ರಾಕ್ಟಿಕಲ್ ಇಂಗ್ಲಿಷ್ ಗ್ರಾಮರ್, ಥಾಮ್ಸನ್ ಅಂಡ್ ಮಾರ್ಟಿನೆಟ್ 1 to 10 ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಸ್ ಅಂಡ್ ಇನ್ KTBS ವೆಬ್ಸೈಟ್ ಅಲ್ಲಿ ಸಿಗುತ್ತೆ. www.ktbs.kr.nic.in ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ NCERT CBSE ಸಿಲೆಬಸ್ ಬುಕ್ಸ್ ಅಲ್ಲಿ ಮತ್ತೆ ವರ್ಕ್ ಬುಕ್ಸ್ ಅಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ರಿಟನ್ ಬೈ ಶೇಖ್ ಮೌಲಾ. ನೆಕ್ಸ್ಟ್ RIE ಸ್ಟೋರಿ ಕಾರ್ಡ್ಸ್ ಪಬ್ಲಿಷ್ಡ್ ಬೈ RISI ಬ್ಯಾಂಗ್ಳೂರ್. ಗುಲ್ಮೊಹರ್ ಲ್ಯಾಂಗ್ವೇಜ್ ಆಫ್ ಲೈಫ್ 9th ಎಡಿಷನ್, ಓರಿಯಂಟ್ ಬ್ಲಾಕ್ ಸ್ವಾನ್. DLED ಅಂದ್ರೆ DED ಸೋರ್ಸ್ ಬುಕ್ಸ್ 1 and 2 ರವಿನಾರಾಯಣ್ ಮತ್ತೆ ಇತರರು. ಸ್ಪೋಕನ್ ಇಂಗ್ಲಿಷ್ ಮೇಡ್ ಈಸಿ ಪ್ರೊಫೆಸರ್ ಮುಡಂಬಡಿತ್ತಾಯ ನಮ್ಮ ಟೆಕ್ಸ್ಟ್ ಬುಕ್ ಕಮಿಟಿಲಿ ಇದ್ರೆ ಇವರು. ಅಂಡರ್ ದ ಬನಿಯನ್ ಟ್ರೀ ಅಂಡ್ ಅದರ್ ಸ್ಟೋರೀಸ್ ರಿಟನ್ ಬೈ RK ನಾರಾಯಣ್, ವೆರಿ ಬ್ಯೂಟಿಫುಲ್ ಸ್ಟೋರೀಸ್ ಆರ್ ಹಿಯರ್. ಇಂಗ್ಲಿಷ್ ಫೊನೆಟಿಕ್ಸ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್, ಕಿವುಕ ಅಂಡ್ ಅದರ್ ಪೋಯಮ್ಸ್, ಕೋಟ್ಸ್ ಕಿನ್ನೆ, ಲೈಫ್ ಟ್ರೀ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇಂಗ್ಲಿಷ್ ಮಾಡೆಲ್ ಕ್ವಶನ್ ಪೇಪರ್ಸ್ ಮೇಲೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಈ ಒಂದು ಪೋಯಮ್ದು ಎಕ್ಸ್ಟ್ರಾಕ್ಟ್ ಅನ್ನ ಕೊಟ್ಟು ಮತ್ತೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಲೈಫ್ ಟ್ರೀ ದ ಕಲೆಕ್ಷನ್ ಆಫ್ ಪೋಯಮ್ಸ್, ದಿಸ್ ಬುಕ್ ವಾಸ್ ರಿಟನ್ ಬೈ APJ ಅಬ್ದುಲ್ ಕಲಾಂ. 100 selected poems, William Wordsworth, very greatest poet of English literature. The Solitary Reaper. Next, the course in English composition for higher, secondary and pre-university, Macmillan and Company in the publish agide. English Teach Forum journals. Next, the Blue Book of Grammar and Punctuation, very nice book. James Strauss Jose. Enrich your English academic skills, Indira and V Saraswati, Oxford University Press, OUP andre out the publication. A Brief History of English Literature, M.H. Abrams, very beautiful book. George Herbert's collection of poems, Anthology of Poems, David Green. Anthology means poems ಮೇಲೆ themes ಅನ್ನು ಬರೆದಿರ್ತಾರೆ, ಸಮ್ಮರಿಯನ್ನ, ಅದು ಆಂಥಾಲಜಿ ಅಂತ ಹೇಳಿ. ಎ ಕೋರ್ಸ್ ಇನ್ ಲಿಸನಿಂಗ್ ಅಂಡ್ ಸ್ಪೀಕಿಂಗ್ 1 ವ್ಯಾಲ್ಯೂಮ್ 1 ಇದು, ವಿ ಶಿವಕುಮಾರ್ ಇತರರು. ಕಂಟೆಂಪರರಿ ಇಂಗ್ಲಿಷ್ ಗ್ರಾಮರ್, JD ಮೂರ್ತಿ, ವೆರಿ ಗುಡ್ ಬುಕ್. ರಿಸೋರ್ಸ್ ಬುಕ್ ಇನ್ ಟೀಚಿಂಗ್ ಆಫ್ ಇಂಗ್ಲಿಷ್, TN ರಾಜು. ವ್ಯಾಕ್ಯಾಬುಲರಿ ಇನ್ ಯೂಸ್, ಮಕಾರ್ಟ್ನಿ ಇವರು ಬರೆದಿರ್ತಕ್ಕಂತಹ ಬುಕ್. ಅಪ್ರೋಚಸ್ ಅಂಡ್ ಮೆಥಡ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್, ಜಾಕ್ಸಿ ರಿಚರ್ಡ್ಸ್ ಅಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರೆಸ್. ಸೊ ಇದಾಗಿತ್ತು ಮೈ ಡಿಯರ್ ಫ್ರೆಂಡ್ಸ್, ನೀವು ಓದಬೇಕಾಗಿರ್ತಕ್ಕಂತಹ ಎಲ್ಲ ಸ್ಟಡಿ ಮಟೀರಿಯಲ್ಸ್ ಮತ್ತೆ ಸೆಲೆಕ್ಟೆಡ್ ವರ್ಕ್ಸ್ ಆಫ್ ದೀಸ್ ಆಥರ್ಸ್. ಹೆಚ್ಚು ವರಿ ಮಾಡ್ಕೋಬೇಡಿ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಎದುರಿಗೆ ರಾಶಿ ಇಂಗ್ಲಿಷ್ ಗ್ರಾಮರ್ ಬುಕ್ಸ್ ಇರ್ಬೋದು ಅಥವಾ ರಾಶಿ ಇಂಗ್ಲಿಷ್ ಲಿಟರೇಚರ್ಸ್ ಎಲ್ಲಾ ಆಥರ್ಸ್ ಬುಕ್ಸ್, ನಾವೆಲ್ಸ್ ಇರ್ಬೋದು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ದೋಸ್ ಬುಕ್ಸ್. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಪೆಸಿಫಿಕ್ ಸಿಲೆಬಸ್ ಅಂಡ್ ಸ್ಪೆಸಿಫಿಕ್ ರೀಡಿಂಗ್ ಅಂಡ್ ಯುವರ್ ಡೆಡಿಕೇಶನ್ ಅಂಡ್ ಯುವರ್ ಹಾರ್ಡ್ ವರ್ಕ್. ಸೊ ಡೆಫಿನೆಟ್ಲಿ ಯು ವಿಲ್ ಕ್ರ್ಯಾಕ್ ದ ಎಕ್ಸಾಮ್. ಸೊ ಈ ರೀತಿಯಾಗಿ ನೀವು ಈ ಅಪ್ಡೇಟೆಡ್ ಸಿಲೆಬಸ್ ವೈಸ್ ನೀವೆಲ್ಲ ನೋಟ್ಸ್ ಮಾಡ್ಕೊಂಡು ಸಪರೇಟ್ ಅಪ್ಡೇಟೆಡ್ ಸಿಲೆಬಸ್ ಅನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಂಡು ಪ್ರಾಂಪ್ಟ್ ಆಗಿ ಓದಿ, ಡೆಫಿನೆಟ್ಲಿ ವಿಲ್ ಕ್ರ್ಯಾಕ್ ದ ಎಕ್ಸಾಮ್. ಸೊ ನಿಮ್ಮ ಜೊತೆ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ MGC ಸರ್. ಡೆಫಿನೆಟ್ಲಿ ಯು ಮೇ ಎಕ್ಸ್ಪೆಕ್ಟ್ ಶಾರ್ಟ್ ವಿಡಿಯೋಸ್ ಆನ್ ದೀಸ್ ವರ್ಕ್ಸ್ ಅಂಡ್ ಐ ವಿಶ್ ಆಲ್ ದ ಬೆಸ್ಟ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ರೀಡಿಂಗ್ ಅನ್ವಾಂಟೆಡ್ ಮೆಟೀರಿಯಲ್ಸ್ ಅಂತ ಹೇಳ್ತಾ, ಸೊ ಅಪ್ಡೇಟೆಡ್ ಸಿಲೆಬಸ್ ಅನ್ನ ಒಂದು ಪ್ರಿಂಟ್ಔಟ್ ತಗೊಂಡು ನೀವು ಇಟ್ಕೊಳ್ಳಿ ಅಂತ ಹೇಳಿ. ಸೊ ಐ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್. Subscribe our channel for more videos. Thank you. वीडियोस बनाने हैं, फिल्मोरा है ना.